ಹಾ ಹೇಳಿ ಸರ್. ಇಲ್ಲ ಆಫ್ ಮಾಡಲ್ಲ, ನಾನು ಆಫ್ ಮಾಡಲ್ಲ. ಆಫ್ ಮಾಡಲ್ಲ ಸರ್, ಆಫ್ ಮಾಡಲ್ಲ ಸರ್. ಯಾಕೆ ನೀವು ಕನ್ನಡ ಸೈನ್ಯನೇ ಬರುತ್ತೆ ನಿಮ್ಗೆ? ಹೌದು, ಅದಕ್ಕೆ ನಮ್ಮ ಸ್ಕೂಲಲ್ಲಿ ಓದಿ ನೀವು ನಿಮ್ಮ ಕೈಲಿ. ಕಗ್ಲಿಪುರ ಮುಂದೆ ಪಟ್ರೆಡ್ಡಿಪಾಳ್ಯದಲ್ಲಿ ನೋಡಿ ಇದ್ದೇನೆ. ಇಲ್ಲಿ ಕಳೆದ ಬಾರಿನೇ ರಿಕ್ವೆಸ್ಟಲ್ಲಿ ಕೇಳ್ಕೊಟ್ವಿ ಇವ್ರನ್ನ. ಹೊಸ್ದಾಗಿ ಹಾಕಿದ್ರು, ಬರೀ ಹಿಂದಿ ಇಂಗ್ಲೀಷ್ಗಳನ್ನು ಮಾತ್ರ ಓಡಿಸ್ತಾ ಇದ್ದಾರೆ. ಅವತ್ತಿಂದ ಇವರಿಗೆ ಕನ್ನಡ ಕೂಡ ಹಾಕಿಲ್ಲ. ಹಾಗಾಗಿ ಯಾರಪ್ಪ ನಿಮ್ಮ ಮ್ಯಾನೇಜರ್ ಯಾವನಯ್ಯ? ನಿಮ್ಮ ಹತ್ರ ಭಿಕ್ಷೆ ಬೇಡಕ್ಕೆ ಬಂದಿದ್ದೀವ, ಕರಿಯ ಯಾವನವನ? ನಾಟಕ ನಿಮ್ಮ ಹತ್ರ ನಾಟಕ ಆಡ್ತಾ ಇದ್ದಾವ ಬಂದೆ? ಹೊಟ್ಟೆಗೆ ಏನ್ ತಿಂದ್ರೆ ಕೇಳಿದ್ರೆ ಅರ್ಥ ಆಗಲ್ವಾ? ಯಾರಿದಾರಪ್ಪ? ಮ್ಯಾನೇಜರ ಸರ್ ಬನ್ನಿ ಇಲ್ಲಿ. ಹೇಳಿ ಸರ್. ಇಲ್ಲ ಆಫ್ ಮಾಡಲ್ಲ, ನಾನು ಆಫ್ ಮಾಡಲ್ಲ. ಆಫ್ ಮಾಡಲ್ಲ ಸರ್, ಆಫ್ ಮಾಡಲ್ಲ ಸರ್. ಯಾಕೆ ನೀವು ಕನ್ನಡ ಹಾಕಲ್ವಾ? ನೀವು ಕನ್ನಡ ಹಾಕಲ್ವಾ ಸರ್? ಯಾವ್ದು ಸರ್? ಕರ್ನಾಟಕ, ಇಲ್ಲಿ ಕರ್ನಾಟಕ ಸರ್, ಇದು ಕರ್ನಾಟಕ ಸರ್. ನೋಡಿ ನೀವು ಪ್ರಶ್ನೆ ಮಾಡಿ ನೋಡಿ. ಇವರ ಇದು ಗೌರ್ಮೆಂಟ್ ಆಫ್ ಯಾವ ಸರ್? ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾ ಇದೆ, ಕರ್ನಾಟಕ ಇಲ್ವಾ ಸರ್? ಇಲ್ಲಿ ಕನ್ನಡ ಬೇಡವಾ ಸರ್? ನೀವ್ ಹಾಕಲ್ವಾ? ಹೇಳ್ರಿ. ಇಲ್ಲಿ ಕನ್ನಡ ಇಲ್ಲ ಅಂತ ಹೇಳಿದ್ರೆ ಹಿಂದಿ ಯಾರು ಕೇಳ್ತಾ ಇದಾರೆ? ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಬೇಕು. ನಿಮ್ಮ ಕಾಲನ್ನ ಹಿಡ್ಕೊಂಡಿದೀವ ನಾವು, ನಿಮ್ ಕಾಲ್ ಹಿಡ್ಕೊಂಡಿದೀವ. ಹಿಂದಿ ಹಾಕಿ ಸರ್, ಇಂಗ್ಲಿಷ್ ಹಾಕಿ ಸರ್ ಅಂತ ಹೇಳಿ ಸರ್. ನಾನ್ ತಲೆ ಇದ್ದೆ ಮಾತಾಡ್ತಾ ಇದ್ದೀನಿ ಸರ್. ನೀವ್ ಹೇಳಿ, ನೀವು ಮಾತಾಡ್ತಾ ಇರೋದು ಯಾವ ಭಾಷೆ ಸರ್? ನೀವು ಹಾಕಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಕೂಡ ಬೇಕಾಗಿಲ್ಲ ಸರ್. ನಮ್ಗೆ ಹಿಂದಿ ಇಂಗ್ಲಿಷು ಏನು ಬೇಕು, ನೀವು ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡಿ. ಹೌದಾ? ಮಾಡ್ತಾರೆ ಬಿಡಿ, ಆಯ್ತು ಬಿಡಿ. ನಿಮ್ಗೆ ಹೋರಾಟಗಾರರೇ ಬಂದು ನಿಮ್ಗೆ ಪ್ರಶ್ನೆ ಮಾಡ್ಬೇಕಂದ್ರೆ ಒಂದು ಸೈನ್ಯನೇ ಬರುತ್ತೆ ನಿಮ್ಗೆ. ಹೌದು, ಅದಕ್ಕೆ ನಮ್ಮ ಸ್ಕೂಲಲ್ಲಿ ಓದಿ ಸರ್. ನಾನು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದೇನೆ ಸರ್. ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ಭಾಷೆ ಬಗ್ಗೆ. ಭಾಷೆಗೆ ಜಾತಿ ಇಲ್ಲ. ಹೌದಾ ಸರ್? ಮಾತಾಡಿ. ಮತ್ತೆ ಕನ್ನಡ ಹಾಕಿ ಸರ್. ಕನ್ನಡ ಬಂದ್ರೆ ಕನ್ನಡಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ನಿಮ್ಮ ಹತ್ರ. ಹಾಕಿ ಸರ್ ಕನ್ನಡನ. ಹೇಳಿ ಸರ್. ನೀವು ನಿಮ್ಮ ಕೈಲಿ ಹಾಕ್ಸೆ ಹಾಕಿಸ್ತೀವಿ ಸರ್. ನಿಮ್ ಕೈಲಿ ಹಾಕ್ಸೆ ಹಾಕಿಸ್ಕೊಳ್ತೀವಿ ಸರ್. ನಾವು ನಿಮ್ ಕೈಲಿ ಹಾಕ್ಸೆ ಹಾಕಿಸ್ತೀವಿ ಸರ್. ಸರ್ಕಾರನ ನಾವೇ ಸರ್ ಮಾಡಿರೋದು. ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು. ಓಕೆನಾ? ನೋಡಿ, ಇದು ಇವರ ಒಂದು ದಬ್ಬಾಳಿಕೆ. ಏನ್ ಚಾಲೆಂಜ್ ಮಾಡ್ತಾರೆ ಅಂತ ಕನ್ನಡ ಪರ ಹೋರಾಟಗಾರ ನೀವು. ಇದು ನಿಮ್ಮ ಒಂದು ಅಳಿವು ಉಳಿವಿನ ಪ್ರಶ್ನೆ. ಇಂಥವ್ರಿಗೆ ಬುದ್ಧಿ ಕಲಿಸಲೇಬೇಕು. ಬನ್ನಿ, ಇವರು ಜಾತಿ ಬಗ್ಗೆ ಹೇಳ್ತಾರೆ. ನಮ್ದು ಕನ್ನಡ ಜಾತಿ, ಕನ್ನಡ ಧರ್ಮ ನಮ್ದು, ಕನ್ನಡ ನಮ್ಮ ಜೀವ ನಮ್ದು. ನಾವು ಕೇಳಿದ್ರೆ ಇವ್ರಿಗೆ ದೊಡ್ಡದಾಗಿ ಇದು ಮಾತಾಡ್ತಾರೆ. ಇವ್ರಿಗೆ ಬುದ್ಧಿಯನ್ನ ನಾವು ಕಲಿಸ್ತೀವಿ. ಬರಬೇಕು ಈ ಜಾಗದಲ್ಲಿ ನಾವು. ಮತ್ತೆ ಈ ಒಂದು ಅಕ್ಷರಗಳಲ್ಲಿ ನಾವು ಕನ್ನಡವನ್ನ ನಾವು ನೋಡ್ಲೇಬೇಕು. ಇದು ಇವರ ಅಂಧಾಭಿಮಾನಕ್ಕೆ ನಮ್ಮ ಭಾಷಾಭಿಮಾನದ ಸವಾಲ್ ಇದು. ಬನ್ನಿ, ಇವರಿಗೆ ಬುದ್ಧಿ ಕಲಿಸೋಣ. ಧನ್ಯವಾದಗಳು. ಹೆಚ್ಚಿನ ವಿವರಗಳಿಗೆ ನಾನು ಪೋಸ್ಟ್ ಮಾಡ್ತೀನಿ. ಧನ್ಯವಾದಗಳು.